ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂತಹ ಸಿನಿಮಾ ಇತ್ತೀಚೆಗೆ ರಿಲೀಸ್ ಆಗಿರುವ ಮಮ್ಮೂಟಿ ಅವರ ಕಲಂ ಕವಲ್ ಎನ್ನುವ ಸಿನಿಮಾ. ಈ ಸಿನಿಮಾ ತುಂಬಾನೇ ಥ್ರಿಲ್ಲಿಂಗ್ ಆಗಿದೆ. ಸಿನಿಮಾವನ್ನ ಒಂದರಲ್ಲಿ ಹೇಳಬೇಕಂದ್ರೆ, ಹೀರೋ ಮದುವೆ ಆಗಿ ಗಂಡ ಬಿಟ್ಟಿರುವ ಮತ್ತೆ ವಿಧವೆ ಆಗಿರುವ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇರ್ತಾನೆ. ಅವರನ್ನ ದೈಹಿಕವಾಗಿ ಉಪಯೋಗ ಮಾಡಿಕೊಂಡು ಕೊಲ್ತಾ ಇರ್ತಾನೆ. ಸೊ ಅವನು ಪೊಲೀಸ್ ಜೊತೆನೆ ಇದ್ರೂ ಕೂಡ ಗೊತ್ತಾಗೋದಿಲ್ಲ. ಸರಿ, ಆ ಸೈಕೋ ಕಿಲ್ಲರ್ ಯಾಕೆ ಹಾಗೆ ಮಾಡ್ತಾ ಇದ್ದ, ಕೊನೆಗೆ ಹೇಗೆ ಲಾಕ್ ಆಗ್ತಾನೆ, ಏನಾಗ್ತಾನೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಒಂದು ಲೈಕ್ ಕೊಟ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಸಿನಿಮಾಗಳನ್ನ, ಥ್ರಿಲ್ಲಿಂಗ್ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ಕನ್ನಡದಲ್ಲಿ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಸಿನಿಮಾ ಸ್ಟಾರ್ಟ್ ಆಗೋದು ಸುಮಾರು 2005ರಲ್ಲಿ. ಇವನು ಕ್ರೈಮ್ ಬ್ರಾಂಚ್ ಇನ್ಸ್ಪೆಕ್ಟರ್ ಸ್ಟ್ಯಾನ್ಲಿ ದಾಸ್. ಸ್ಟ್ಯಾನ್ಲಿ ತನ್ನ ಫ್ಯಾಮಿಲಿ ಜೊತೆಗೆ ಟಿವಿ ನೋಡ್ತಾ ಕೂತಿರ್ತಾನೆ. ಒಂದು ಕಾಲ್ ಬರುತ್ತೆ. ಸ್ಟ್ಯಾನ್ಲಿ ತನ್ನ ಹೆಂಡತಿಗೆ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಬರ್ತಾನೆ. ಈ ಕಡೆ ನೋಡಿದ್ರೆ ಸ್ಟ್ಯಾನ್ಲಿ ಒಂದು ಹುಡುಗಿ, ಅವಳ ಹೆಸರು ದಿವ್ಯಾ, ಅವಳ ಹತ್ರ ಬಂದಿರ್ತಾನೆ. ಇವರಿಬ್ರು ರೊಮ್ಯಾಂಟಿಕ್ ಆಗಿ ಕಾರಲ್ಲಿ ಮಾತನಾಡ್ತಾ ಹೋಗ್ತಾ ಇರ್ತಾರೆ. ದಿವ್ಯಾ ಬೇಗ ನಿನ್ನ ಹೆಂಡತಿಗೆ ಡಿವೋರ್ಸ್ ಕೊಡು ಅಂತ ಹೇಳ್ತಾ ಇರ್ತಾಳೆ. ನೆಕ್ಸ್ಟ್ ಇಬ್ರು ಒಂದು ಲಾಡ್ಜ್ಗೆ ಬರ್ತಾರೆ. ಸೊ ಅವರು ಬಂದಿರುವ ಕಾರಣವನ್ನ ಕಂಪ್ಲೀಟ್ ಮಾಡ್ತಾನೆ. ಸ್ಟ್ಯಾನ್ಲಿ ದಿವ್ಯಾಳನ್ನ ದೈಹಿಕವಾಗಿ ಯೂಸ್ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಟಿವಿಯಲ್ಲಿ ಒಬ್ಬ ಸ್ನೇಹಿತ ತನ್ನ ಸ್ನೇಹಿತಳನ್ನ ಕೊಂದಿರುವ ನ್ಯೂಸ್ ಬಂದಿರುತ್ತೆ. ದಿವ್ಯಾ ಸ್ಟ್ಯಾನ್ಲಿಗೆ ನ್ಯೂಸ್ ಕೇಳಿ ಇಂಥ ಜನಗಳು ಅದೆಂಗೆ ಕೊಲೆ ಮಾಡ್ತಾರೆ ಅಂತ ಹೇಳ್ತಾಳೆ. ಸ್ಟ್ಯಾನ್ಲಿ ನಾನು ಕೂಡ ಈ ಹಿಂದೆ ಕೊಲೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ದಿವ್ಯಾ ಇದನ್ನ ಕೇಳಿ ಕಾಮಿಡಿ ಅಂತ ನಗ್ತಾಳೆ. ಸ್ಟ್ಯಾನ್ಲಿ ನನ್ನ ಹೆಂಡತಿ ನಿನಗಿಂತ ಚೆನ್ನಾಗಿದ್ದಾಳೆ, ಅವಳಿಗೆ ಡಿವೋರ್ಸ್ ಕೊಡಲ್ಲ, ನಿನ್ನನ್ನೇ ಕೊಲೆ ಮಾಡ್ತೀನಿ ಅಂತ ಹೇಳ್ತೇನೆ. ದಿವ್ಯೆ ಹೌದಾ, ಹಾಗಾದ್ರೆ ನನ್ನನ್ನು ಬಿಟ್ಬಿಡು, ಕೊಲ್ಬೇಡ ಅಂತ ಕಾಮಿಡಿಯಾಗಿ ಹೇಳ್ತಾಳೆ. ಮತ್ತೆ ದಿವ್ಯೆ ಅವನಿಗೆ ನೀನು ಹೇಗೆ ಕೊಲ್ತೀಯ ಅಂತ ಹೇಳ್ತಾಳೆ. ಸ್ಟ್ಯಾನ್ಲಿಗೆ ಕೂಡ ಇದೇ ಬೇಕಾಗಿರುತ್ತೆ. ಸ್ಟ್ಯಾನ್ಲಿ ಅವಳ ವೇಲ್ ತಗೊಂಡು ಕತ್ತಿಗೆ ಹಾಕಿ ಬಿಗಿದು ಕೊಲ್ತಾನೆ. ನೆಕ್ಸ್ಟ್ ಅವಳ ಬಾಡಿಯನ್ನ ಕಾರಲ್ಲಿ ಹಾಕೊಂಡು ಹೋಗ್ತಾನೆ. 5 ವರ್ಷ ಆದ ನಂತರ ತಮಿಳುನಾಡಿನ ಒಂದು ಹಳ್ಳಿಯಲ್ಲಿ ಕೊಮ್ಮುಗಲಭೆ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಜಯಕೃಷ್ಣ ಎಂಬ ಪೊಲೀಸ್ ಥಾಮಸ್ ಎನ್ನುವ ಆಫೀಸರ್ ಅನ್ನ ಕರೆಸ್ತಾನೆ. ಇವನಿಗೆ ಎಲ್ಲರೂ ನಾಥ ಅಂತ ಕರಿತಾ ಇರ್ತಾರೆ. ಅವನಿಗೆ ನಾಥ ಅನ್ನೋದಕ್ಕೆ ಏನ್ ರೀಸನ್ ಅಂತ ಮುಂದೆ ನೋಡೋಣ. ಆ ಕೋಮುಗಲಭೆ ಹಿಂದಿರುವ ನ್ಯೂಸ್ ಅನ್ನ ನೋಡಿದಾಗ ವಿಮಲ್ ಎನ್ನುವ ಆರ್ಮಿ ಹುಡುಗನ ತಂಗಿ ಯೂಸುಫ್ ಎಂಬ ಹುಡುಗನ ಜೊತೆ ಓಡಿ ಹೋಗಿರ್ತಾಳೆ. ಸೊ ಅವಳ ಅಣ್ಣ ವಿಮಲ್ ಮತ್ತೆ ಅವನ ಎಲ್ಲ ಜನರು ಅವನ ಊರಿಗೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನಾಥ್ ಯೂಸುಫ್ನನ್ನ ಕರೆಸ್ತಾನೆ. ಯೂಸುಫ್ ಈಗಾಗಲೇ ಒಂದು ಹುಡುಗಿ ಕೇಸಲ್ಲಿ ಲಾಕ್ ಆಗಿರ್ತಾನೆ. ಆದರೆ ಯೂಸುಫ್ ಇಲ್ಲ, ನನಗೆ ಅವಳು ಯಾರು ಅಂತ ಗೊತ್ತಿಲ್ಲ ಅಂತಾನೆ. ನೆಕ್ಸ್ಟ್ ವಿಮಲ್ ಅಲ್ಲಿಗೆ ಬರ್ತಾನೆ. ಅವನು ನನ್ನ ತಂಗಿ ಒಬ್ಬ ಮುಸ್ಲಿಂ ಹುಡುಗನ ಜೊತೆ ಓಡಿ ಹೋಗ್ತಾ ಇದ್ದೀನಿ ಅಂತ ಲೆಟರ್ ಬರೆದು ಹೋಗಿದ್ದಾಳೆ. ಅಲ್ಲದೆ ನಮ್ಮ ಊರಿನ ಪೂಜಾರಿ ಇವರಿಬ್ಬರನ್ನ ದೇವಸ್ಥಾನದ ಮುಂದೆ ನೋಡಿದ್ದೇನೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಆ ಪೂಜಾರಿನ ಕಳಿಸ್ತಾರೆ. ಪೂಜಾರಿ ನನಗೆ ಇವನೇ ಅಂತ ಅಷ್ಟು ಸರಿಯಾಗಿ ಕಂಡಿಲ್ಲ, ದೂರದಿಂದ ಇವನ್ ಥರನೇ ಇದ್ದ ಅಂತ ಹೇಳ್ತಾನೆ. ನೆಕ್ಸ್ಟ್ ನಾಥ್ ವಿಮಲ್ ತಂಗಿಗೆ ಬಂದಿರುವ ಕಾಲ್ ಹಿಸ್ಟ್ರಿಯನ್ನ ನೋಡಿದಾಗ ಅಟೋರಿ ಎಂಬ ವ್ಯಕ್ತಿ ಇವಳಿಗೆ ಪದೇ ಪದೇ ಕಾಲ್ ಮಾಡಿರ್ತಾನೆ. ನೆಕ್ಸ್ಟ್ ನಾಥ್ ವಿಮಲ್ ಮನೆಗೆ ಬಂದು ನಿನ್ನ ತಂಗಿಯನ್ನ ಕರ್ಕೊಂಡು ಹೋಗಿದ್ದು ಯೂಸುಫ್ ಅಲ್ಲ, ಅಟೋರಿ ಎಂಬ ವ್ಯಕ್ತಿ, ಅವನ ನಿಜವಾದ ಹೆಸರು ಸ್ಟೀಫನ್, ಈಗ ಅವನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಅವನ ಅಡ್ರೆಸ್ ಹೇಳಿ ಹೋಗ್ತಾರೆ. ನಾಥ್ ಮತ್ತೆ ಆನಂದ್ ಇಬ್ರು ಸ್ಟೀಫನ್ ಅಡ್ರೆಸ್ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ಸ್ಟೀಫನ್ ತನ್ನ ಫ್ರೆಂಡ್ಸ್ ಹತ್ರ ಹೋಗ್ತೀನಿ ಅಂತ ಹೋಗ್ತಾನೆ. ನಾಥ್ ಅವನ ಮನೆಗೆ ಬರ್ತಾನೆ. ಅವನ ತಾಯಿ ಸ್ಟೀಫನ್ ಅವನ ಫ್ರೆಂಡ್ಸ್ ಹತ್ರ ಹೋದ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ವಿಮಲ್ ಮತ್ತೆ ಅವನ ಹುಡುಗರು ಕೂಡ ಬಂದಿರ್ತಾರೆ. ನಾಥ್ಗಿಂತ ಮೊದಲು ವಿಮಲ್ ಸ್ಟೀಫನ್ ಅನ್ನ ಗಾಡಿಯಲ್ಲಿ ಕರ್ಕೊಂಡೋಗಿ ವಿಮಲ್ ಅವನ ತಂಗಿ ಫೋಟೋ ತೋರಿಸಿ ಹೊಡಿತಾ ಇರ್ತಾನೆ. ಸ್ಟೀಫನ್ ಗೊತ್ತಿಲ್ಲ ಅಂತ ಹೇಳಿದ್ರು ಕೂಡ ಸಾಯೋದ ರೀತಿ ಹೊಡಿತಾ ಇರ್ತಾನೆ. ಈ ವಿಷಯ ಗೊತ್ತಾದ ನಾಥ್ ಮತ್ತೆ ಸ್ಟೀಫನ್ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ವಿಮಲ್ ಮತ್ತೆ ಎಲ್ಲರೂ ಹೂಡಿ ಹೋಗ್ತಾರೆ. ನಾಥ್ ಸ್ಟೀಫನ್ ಅನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಬರ್ತಾನೆ. ಮತ್ತೆ ವಿಮಲ್ ತಂಗಿ ಫೋಟೋ ತೋರಿಸಿ ಇವಳು ನಿಂಗೆ ಗೊತ್ತಂತ ಕೇಳ್ತಾನೆ. ಸ್ಟೀಫನ್ ಇವಳು ನಂಗೆ ಯಾರು ಅಂತಾನೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ನಾಥ್ ಅವನ ಹೆಸರಲ್ಲಿ ಇರುವ ಕಾಲ್ ಹಿಸ್ಟ್ರಿ ತೋರಿಸ್ತಾನೆ. ಸ್ಟೀಫನ್ ಆ ಫೋನ್ ನಂಬರ್ ನೋಡಿ ಹೌದು, ಈ ನಂಬರ್ ನನ್ನ ಕಜಿನ್ಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಳ ಹೆಸರು ಸೆಲ್ವಿ. ಅವಳ ಮನೆ ಹತ್ರ ಹೋದ್ರೆ ಅವಳು ಕೂಡ 10 ತಿಂಗಳ ಹಿಂದೆ ಒಬ್ಬ ಕಾರ್ಪೊರೇಟರ್ನ ಜೊತೆಗೆ ಓಡಿ ಹೋಗಿರ್ತಾಳೆ. ಈ ಹಿಂದೆ ಸೆಲ್ವಿ ನಾನು ಒಬ್ಬನ ಜೊತೆ ಓಡಿ ಹೋಗ್ತಾ ಇದ್ದೀನಿ ಅಂತ ಲೆಟರ್ ಬರ್ದಿರ್ತಾಳೆ. ಸೊ ಪೊಲೀಸ್ ಕೂಡ ಅವಳೇ ಹೋಗ್ತಾ ಇದ್ದಾಳೆ ಅಂತ ಸರ್ಚ್ ಮಾಡಿರೋದಿಲ್ಲ. ಈಗ ಮತ್ತೆ ಆ ಕಾರ್ಪೊರೇಟ್ ವ್ಯಕ್ತಿಯ ಫೋನ್ ನಂಬರ್ ಟ್ರ್ಯಾಕ್ ಮಾಡಿಕೊಂಡು ಹೋದ್ರೆ ಆ ಕಾರ್ಪೊರೇಟ್ ನಂಬರ್ ಯೂಸ್ ಮಾಡ್ತಿರೋ ಹುಡುಗಿ ಕೂಡ ಓಡಿ ಹೋಗಿರ್ತಾಳೆ ಅಂತ ಗೊತ್ತಾಗುತ್ತೆ. ಸೊ ನಾಥ್ಗೆ ಈಗ ಏನು ಗೊತ್ತಾಗುತ್ತೆ ಅಂದ್ರೆ ಇದೆಲ್ಲ ಚೈನ್ ಲೀಗ್ ತರ ಒಬ್ಬನೇ ಇದನ್ನೆಲ್ಲ ಮಾಡ್ತಾ ಇದ್ದಾನೆ. ಅದಲ್ಲದೆ ಮದುವೆಗೆ ಬಂದ ಹೆಣ್ಣು ಮಕ್ಕಳು ಮತ್ತೆ ವಿಧವೆಯರು ಮತ್ತೆ ಡಿವೋರ್ಸ್ ಆದ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಸೀನಲ್ಲಿ ಇವನ ಹೆಸರು ಜೀನು. ಸೊ ಇವನೇ ಸ್ಟ್ಯಾನ್ಲಿ ದಾಸ್. ಜೀನು ಒಬ್ಬ ಜ್ಯುವೆಲರಿ ಶಾಪ್ ಓನರ್. ಜೀನು ಸ್ಟ್ಯಾನ್ಲಿಗೆ ನಮ್ಮ ಶಾಪ್ ಪಕ್ಕದ ಮನೆಯ ಓನರ್ ನಾಯಿ ನಮ್ಮ ಶಾಪಲ್ಲಿ ಇರುವ ಸೈನಡ್ ತಿಂದು ಸತ್ತು ಹೋಗಿದೆ, ತುಂಬಾ ರೇರ್ ಆಗಿ ಸಿಗುವ ಬ್ರೀಡ್ ಅದು, ದುಡ್ಡು ಕೊಡ್ತೀನಿ ಅಂದ್ರೂ ಕೂಡ ಕೇಳ್ತಿಲ್ಲ, ಗಲಾಟೆ ಮಾಡ್ತಾ ಇದ್ದಾರೆ, ನೀವೇ ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಸ್ಟ್ಯಾನ್ಲಿ ಮೊದಲೇ ಪೊಲೀಸ್ ಆಫೀಸರ್. ಸ್ಟ್ಯಾನ್ಲಿ ಜೀನುಗೆ ನೀವೆಲ್ಲ ಯಾಕೆ ಸೈನೈಡ್ ಯೂಸ್ ಮಾಡ್ತಿದ್ರ ಅಂತ ಕೇಳ್ತಾನೆ. ಜೀನು ಜ್ಯುವೆಲರಿ ಶಾಪ್ ಓನರ್ಗಳಿಗೆ ಲೈಸೆನ್ಸ್ ಇರುತ್ತೆ, ಅವರು ಯೂಸ್ ಮಾಡಬಹುದು ಅಂತ ಹೇಳ್ತಾನೆ. ನೆಕ್ಸ್ಟ್ ಸ್ಟ್ಯಾನ್ಲಿ ಜ್ಯುವೆಲರಿ ಶಾಪ್ ಓನರ್ಗೆ ಮಾತ್ರ ಸಿಗೋದು ಅಂತ ಗೊತ್ತಾಗಿ ಫೇಕ್ ಲೈಸೆನ್ಸ್ ಅನ್ನ ಮಾಡ್ಕೊಂಡು ಹೋಗಿ ಸೈನೈಡ್ ತಗೊಂಡು ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಚೆಕ್ ಮಾಡೋಕ್ಕೋಸ್ಕರ ರೋಡ್ ಸೈಡ್ ಅಲ್ಲಿ ಇರುವ ಒಬ್ಬ ಭಿಕ್ಷುಕನಿಗೆ ಊಟದಲ್ಲಿ ಸೈನೈಡ್ ಹಾಕಿ ಕೊಡ್ತಾನೆ. ಆ ಭಿಕ್ಷುಕ ಊಟ ಮಾಡ್ತಾನೆ, ಸತ್ತೋಗ್ಬಿಡ್ತಾನೆ. ಸೊ ಸ್ಟ್ಯಾನ್ಲಿಗೆ ಹುಡುಗಿಯನ್ನ ಕೊಲ್ಲಕ್ಕೆ ಇದು ಒಂದು ವೆಪನ್ ಆಯಿತು. ಸ್ನೇಹಿತರೆ, ಸ್ಟ್ಯಾನ್ಲಿ ಕಿಲ್ಲರ್ ಅಂತ ನಮಗೆ ಗೊತ್ತಿದೆ. ಇನ್ನು ನಾಥ್ ಮತ್ತೆ ಆಫೀಸರ್ ಹುಡುಕ್ತಾ ಇರ್ತಾರೆ.
ಹೀಗೆ ಫೋನ್ ನಂಬರ್ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ವಿಜ್ಜು ಎಂಬ ವ್ಯಕ್ತಿ ತಾಯಿಯಿಂದ ಕಾಲ್ ಹೋಗಿರುತ್ತೆ. ನಾಥ್ ಅವನಿಗೆ ಕೇಳಿದ್ರೆ ಆ ಫೋನ್ ಮಿಸ್ ಆಗಿ 1 ವರ್ಷ ಆಯ್ತು, ಅದು ತುಂಬಾ ಹಳೇದಾಗಿತ್ತು, ಅದಕ್ಕೆ ನಾವು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸ್ಟ್ಯಾನ್ಲಿ ಮ್ಯಾರೇಜ್ ಬ್ರೋಕರ್ ಹತ್ರ ಹೋಗಿ ನನ್ನ ಬ್ರದರ್ಗೆ ಹೆಣ್ಣು ನೋಡ್ತಾ ಇದ್ದೀನಿ, ಹುಡುಗಿಯರ ಫೋಟೋ ಮತ್ತೆ ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾನೆ. ನೆಕ್ಸ್ಟ್ ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾನೆ. ಸ್ಟ್ಯಾನ್ಲಿ ಕಾಡಲ್ಲಿ ಒಂದು ಮನೆಯನ್ನ ತನ್ನ ಕ್ರಿಮಿನಲ್ ಆಫೀಸ್ ತರ ಮಾಡ್ಕೊಂಡಿರ್ತಾನೆ. ಸ್ಟ್ಯಾನ್ಲಿ ಟಾರ್ಗೆಟ್ ಮಾಡ್ತಿರೋ ಹುಡುಗಿಯರ ಫೋಟೋಸ್ ಗಳನ್ನ ಡ್ರಾ ಮಾಡ್ತಾ ಇರ್ತಾನೆ. ಸ್ಟ್ಯಾನ್ಲಿ ಎಲ್ಲ ಹುಡುಗಿಯರ ಡೀಟೇಲ್ಸ್ ತಗೊಂಡು ಅವ್ರ ಹತ್ರ ಕ್ಲೋಸ್ ಆಗಿ ಮದುವೆ ಆಗ್ತೀನಿ ಅಂತ ಅವರನ್ನ ದೈಹಿಕವಾಗಿ ಯೂಸ್ ಮಾಡ್ಕೊಳ್ತಾನೆ. ಮತ್ತೆ ಅವರನ್ನ ಕೊಲ್ಲೋದಕ್ಕೆ ಮಾತ್ರಲ್ಲಿ ಸೈನೈಡ್ ಹಾಕಿ ಗರ್ಭಿಣಿ ಆಗಿದ್ರೆ ವಾಮಿಂಟ್ ಆಗುತ್ತೆ ಅಂತ ವಾಶ್ರೂಮ್ಗೆ ಕಳಿಸ್ತಾ ಇರ್ತಾನೆ. ಸೊ ಹೀಗೆ ಹೆಣ್ಣು ಮಕ್ಕಳು ಸಾಯ್ತಾರೆ. ನೆಕ್ಸ್ಟ್ ಇವಳ ಹೆಸರು ಅಮಿಜಾ. ಇವಳಿಗೆ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಸ್ಟ್ಯಾನ್ಲಿ ಇವಳನ್ನ ಮದುವೆ ಆಗ್ತೀನಿ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಸುಮಾರು ದಿನ ಆದ್ಮೇಲೆ ಸ್ವಿಚ್ ಆಫ್ ಆಗಿರುವ ವಿಜ್ಜು ತಾಯಿ ಮೊಬೈಲ್ ಇಂದ ಅಮಿಜಿಗೆ ಕಾಲ್ ಹೋಗಿರುತ್ತೆ. ಇದನ್ನ ಸೈಬರ್ ಡಿಪಾರ್ಟ್ಮೆಂಟ್ ಟ್ರ್ಯಾಕ್ ಮಾಡಿ ಕಂಡುಹಿಡಿದು ಅವಳ ಮನೆಗೆ ಹೋದ್ರೆ ಅವಳು ಕೂಡ ಓಡಿ ಹೋಗಿ 2 ವಾರ ಆಗಿರುತ್ತೆ ಅಂತ ಹೇಳ್ತಾನೆ. ಸ್ಟ್ಯಾನ್ಲಿ ಈಗಾಗಲೇ ಅವಳ ಕಥೆಯನ್ನು ಕೂಡ ಮುಗಿಸಿರ್ತಾನೆ. ಈಗ ಮತ್ತೆ ಆಂಟಿಗೆ ಕಾಲ್ ಹಾಕ್ತಾ ಇರ್ತಾನೆ. ನೆಕ್ಸ್ಟ್ ನಾಥ್ ಇದ್ರ ಬಗ್ಗೆ ಸರ್ಚ್ ಮಾಡಿದಾಗ ಕಿಲ್ಲರ್ ಫೋನ್ ಅವರಿರೋ ಸುತ್ತ ಪ್ರದೇಶದಲ್ಲಿ ಟ್ರ್ಯಾಕ್ ಆಗ್ತಾ ಇರುತ್ತೆ. ಸೊ ನಾಥ್ ಪಕ್ಕದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಅಲ್ಲಿ ಇವರಿಗೆ ಸಹಾಯ ಮಾಡೋಕೆ ಸ್ಟ್ಯಾನ್ಲಿ ದಾಸ್ ಬಂದಿರ್ತಾನೆ. ಸ್ಟ್ಯಾನ್ಲಿ ಅವರಿಗೆ ಈ ಕೇಸ್ ಬಗ್ಗೆ ನಾನು ಓದಿದ್ದೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಕಾರಲ್ಲಿ ಹೋಗುವಾಗ ಸ್ಟ್ಯಾನ್ಲಿ ಅವನಿಗೆ ನಿಮ್ಗೆ ನಾಥ್ ಅಂತ ಯಾಕೆ ಕರೆಯೋದು ಅಂತ ಕೇಳ್ತಾನೆ. ಆನಂದ್ ಈ ಹೆಸರು ಸೀನಿಯರ್ ಆಫೀಸರ್ ಇವರಿಗೆ ಇಟ್ಟಿರೋದು, ಯಾಕಂದ್ರೆ ಇವರು ಗೂಬೆತ್ತರ, ಇವರು ಸೈಲೆಂಟ್ ಆಗಿದ್ದು ಕೆಲಸ ಮಾಡ್ತಾರೆ ಅಂತ ಹೇಳ್ತಾನೆ. ನಾಥ್ ಈಗ ಅವರಿಗೆ ಈಗ ಮಿಸ್ ಆಗಿರುವ ಹುಡುಗಿಯರೋ ಮೊಬೈಲ್ಸ್ ಕೇರಳದಲ್ಲಿ ಸ್ವಿಚ್ ಆಫ್ ಬಂದ್ರೆ ತಮಿಳುನಾಡಲ್ಲಿ ಆನ್ ಆಗಿರುತ್ತೆ, ತಮಿಳುನಾಡಲ್ಲಿ ಸ್ವಿಚ್ ಆಫ್ ಬಂದರೆ ಕೇರಳದಲ್ಲಿ ಸ್ವಿಚ್ ಆನ್ ಇರುತ್ತೆ. ಸೊ ಈಗ ಮಿಸ್ ಆಗಿರುವ ಅಮಿಜಳ ಫೋನ್ ನಂಬರ್ ಆ್ಯಕ್ಟಿವ್ಗೆ ವೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೆ. ಏನಂದರೆ ಅಮಿಜಳ ಫೋನ್ ಸ್ಟ್ಯಾನ್ಲಿ ಹತ್ರನೇ ಇರುತ್ತೆ. ಕಾರಲ್ಲಿ ಇದ್ದ ತಕ್ಷಣ ಅವಳ ಮೊಬೈಲನ್ನು ಸ್ಟ್ಯಾನ್ಲಿ ಹೊಡೆದಾಕ್ತಾನೆ. ನೆಕ್ಸ್ಟ್ ನಾಥ್ ಆನಂದ್ ಮತ್ತು ಸ್ಟ್ಯಾನ್ಲಿಯನ್ನು ಮಿಸ್ಸಿಂಗ್ ಆಗಿರುವ ಹುಡುಗಿಯರ ಫೈಲ್ಗಳನ್ನು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕಳಿಸ್ತಾನೆ. ಆನಂದ್ ಮತ್ತು ಸ್ಟ್ಯಾನ್ಲಿ ಕೂಡ ಎಲ್ಲ ಫೈಲ್ಗಳನ್ನು ನೋಡ್ತಾ ಇರ್ತಾರೆ. ಸ್ಟ್ಯಾನ್ಲಿ ಡೌಟ್ ಬರಬಾರ್ದು ಅಂತ ಹಾಗೆ ನೋಡ್ತಾ ಇರ್ತಾನೆ. ಹಾಗೆ ಸಹನ ಮತ್ತೆ ಸುಮಾರು ಹುಡುಗಿಯರು ಅನಾಥ ಶವವಾಗಿ ಸತ್ತಿರ್ತಾರೆ, ಕೆಲವೊಬ್ರು ಬಾತ್ರೂಮ್ ಅಲ್ಲಿ ಸತ್ತಿರ್ತಾರೆ. ಸೊ ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹತ್ರ ಬಂದ್ರೆ ಡಾಕ್ಟರ್ ಇದರಲ್ಲಿ ಕೆಲವು ಜನಗಳು ಸೈನೈಡ್ ತಿಂದು ಸತ್ತೋಗಿದ್ದಾರೆ, ಅದು ಟ್ಯಾಬ್ಲೆಟ್ ಅಲ್ಲಿ ಮಿಕ್ಸ್ ಆಗಿದೆ, ಅದಕ್ಕಿಂತ ಮುಂಚೆ ಇವರು ದೈಹಿಕ ಚಟುವಟಿಕೆಯನ್ನ ಮಾಡಿದ್ದಾರೆ, ಇದು ಇವರ ಒಪ್ಪಿಗೆ ಮೇರೆಗೆ ನಡೆದಿದೆ ಅಂತ ಹೇಳ್ತಾನೆ. ಅಲ್ಲದೆ ಇವನು ಮಾಮೂಲಿ ಮನುಷ್ಯನಲ್ಲ, ಇವನು ಒಬ್ಬ ಸೈಕೋ ಕಿಲ್ಲರ್ ಆಗಿರ್ತಾನೆ ಅಂತ ಹೇಳ್ತಾನೆ. ನಾಥ್ ಮಿಸ್ಸಿಂಗ್ ಆಗಿರುವ ಎಲ್ಲ ಹುಡುಗಿಯರ ಕೇಸ್ ಡೀಟೇಲ್ಸ್ ಚೆಕ್ ಮಾಡಿದಾಗ ಸುಮಾರು 11 ಹೆಣ್ಣು ಮಕ್ಕಳು ಸೇಮ್ ಸೈನೈಡ್ ರೀಸನ್ ಇಂದ ಸತ್ತೋಗಿರ್ತಾರೆ. ಸೊ ಅದರಲ್ಲಿ 2 ಹುಡುಗಿಯರ ಬಾಡಿ ಪತ್ತೆ ಇರೋದಿಲ್ಲ. ಅದರಲ್ಲಿ ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ಯಾನ್ಲಿ ದ್ವಿವೇಳ ಬಾಡಿಯನ್ನ ಮುಹೂತಾಕಿರ್ತಾನೆ. ನೆಕ್ಸ್ಟ್ ಸತ್ತಿರುವ ಬಾಡಿ ಬಳಿ ಪೊಲೀಸರು ಡ್ರೆಸ್ ಹಾಕಿರುವ ಬ್ಯಾಡ್ಜ್ ಬಳಿಯ ಒಂದು ಬಟ್ಟೆ ದಾರ ಮತ್ತೆ ಪೊಲೀಸರು ಬಳಸ್ತಿರುವ ಪುಸ್ತಕದ ಹಳೆ ಸಿಕ್ಕಿರುತ್ತೆ. ಸೊ ನಾಥ್ಗೆ ಈಗ ಪೊಲೀಸರಲ್ಲಿ ಒಬ್ಬ ಇದೆಲ್ಲ ಮಾಡ್ತಾ ಇರೋದು ಅಂತ ಡೌಟ್ ಬರುತ್ತೆ. ನೆಕ್ಸ್ಟ್ ಸೈಬರ್ ಕ್ರೈಮ್ ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ಸ್ಟ್ಯಾನ್ಲಿ ಒಂದೇ ಮೊಬೈಲ್ಗೆ ಸುಮಾರು ಸಿಮ್ಗಳನ್ನ ಚೇಂಜ್ ಮಾಡಿದ್ದೇನೆ ಅಂತ ಗೊತ್ತಾಗುತ್ತೆ. ಈ ಸಿಮ್ ತಗೊಂಡಿರುವ ಅಂಗಡಿಗೆ ಹೋದ್ರೆ ಆ ವ್ಯಕ್ತಿ ಸರ್ ನಾನು ಮೊದಲು ಡಾಕ್ಯುಮೆಂಟ್ಸ್ ಇಸ್ಕೊಂಡು ಕೊಡ್ತಾ ಇದ್ದೆ, ಆದರೆ ಪೊಲೀಸರು ಬಂದು ಅದನ್ನೆಲ್ಲ ಫಾಲೋ ಮಾಡ್ತೆ, ನನಗೆ ಸಿಮ್ ಬೇಕು ಅಂತ ಇಸ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳ್ತೇನೆ, ಅದಕ್ಕೆ ನಾನು ಹಾಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸಿಮ್ ತಗೊಂಡಿರುವ ಲಿಸ್ಟಲ್ಲಿ ಸ್ಟ್ಯಾನ್ಲಿ ಕೂಡ ಇರ್ತಾನೆ. ಅಷ್ಟರಲ್ಲಿ ಸ್ಟ್ಯಾನ್ಲಿ ಶರಣೆ ಎಂಬ ಹುಡುಗಿ ಫೋನ್ ಆನ್ ಮಾಡ್ತಾನೆ. ನಾಥ್ ಮತ್ತೆ ಆನಂದ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಬಂದಿರ್ತಾರೆ. ಏನಂದ್ರೆ ಸ್ಟ್ಯಾನ್ಲಿ ಒಂದು ಪ್ಲಾನ್ ಮಾಡಿರ್ತಾನೆ. ನಾಥ್ ಸ್ಟ್ಯಾನ್ಲಿ ಮನೆಗೆ ಬರ್ತಾನೆ. ಬಾಗಿಲು ಬಡಿದು ನೋಡಿದ್ರೆ ಸ್ಟ್ಯಾನ್ಲಿ ಎಂಟಿ. ಏನಂದ್ರೆ ಅದು ಸ್ಟ್ಯಾನ್ಲಿ ಮನೆ ಅಲ್ಲ, ಸ್ಟ್ಯಾನ್ಲಿ ಮನೆ ಮೇಲಿರುತ್ತೆ, ಸ್ಟ್ಯಾನ್ಲಿ ಫ್ರೆಂಡ್ ಮಣಿ ಮನೆ ಅದು. ಸೊ ಈಗ ಪೊಲೀಸರು ಬಂದಿರೋದನ್ನ ನೋಡಿ ಸ್ಟ್ಯಾನ್ಲಿ ಹೆಂಡತಿ ಸ್ಟ್ಯಾನ್ಲಿಗೆ ಕಾಲ್ ಮಾಡಿ ಬರೋದಕ್ಕೆ ಹೇಳ್ತಾಳೆ. ಮತ್ತೆ ಮಣಿ ಕೂಡ ಮನೆಯಲ್ಲಿ ಇರೋದಿಲ್ಲ. ಸ್ಟ್ಯಾನ್ಲಿ ಏನು ಗೊತ್ತಿಲ್ದಿರೋ ತರ ಮನೆಗೆ ಬರ್ತಾನೆ. ನಾಥ್ ಅವನ ಮೈಂಡಲ್ಲಿ ಕಿಲ್ಲರ್ ಇವನೇ ಮಣಿ ಅಂತ ಫಿಕ್ಸ್ ಆಗಿರ್ತಾನೆ. ಮತ್ತೆ ಫೋನ್ ಮಾಡ್ತಾನೆ. ಶರಣೆ ಎಂಬ ಹುಡುಗಿ ಫೋನ್ ಮಣಿ ಅವನ ಬೆಡ್ ಕೆಳಗಡೆ ಇರುತ್ತೆ. ಸ್ಟ್ಯಾನ್ಲಿ ನಾಥ್ಗೆ ಅವನು ನನ್ನ ಕ್ಲೋಸ್ ಫ್ರೆಂಡ್, ಇವನು ಈ ಥರ ಕೆಲಸ ಮಾಡ್ತಾನೆ ಅಂತ ನನಗೆ ಗೊತ್ತಿದ್ದಿಲ್ಲ ಅಂತ ಹೇಳಿ ಲಾಕ್ ಮಾಡಿಸ್ತಾನೆ. ನಾಥ್ ಅವನನ್ನು ಕಸ್ಟಡಿಗೆ ತಗೊಳ್ಳಿಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾನ್ಲಿ ಸೈಲೆಂಟಾಗಿ ಮಣಿಯನ್ನು ಕರೆಸ್ಕೊಂಡು ಅವನನ್ನು ಕೂಡ ಕೊಲ್ತಾನೆ. ನೆಕ್ಸ್ಟ್ ಸ್ಟ್ಯಾನ್ಲಿ ಮಣಿ ಓಡಿ ಹೋಗಿದ್ದೀನಿ ಅಂತ ಕತೆ ಕಟ್ತಾನೆ. ನೆಕ್ಸ್ಟ್ ಸ್ಟ್ಯಾನ್ಲಿ ಕಾಡಲ್ಲಿ ಇರುವಂತ ಅವನ ತಾತನ ಮನೆಗೆ ಬರ್ತಾನೆ. ಏನಂದ್ರೆ ಸ್ಟ್ಯಾನ್ಲಿ ಚಿಕ್ಕ ವಯಸ್ಸಲ್ಲಿ ಅವನ ತಾತನ ಜೊತೆ ಸೇರಿ ಬೇಟೆ ಆಡ್ತಾ ಇರ್ತಾನೆ. ಅವನ ತಾತ ಸತ್ತ ನಂತರ ಪ್ರಾಣಿಯನ್ನ ಬೇಟೆಯಾಡೋದನ್ನ ಗೌರ್ಮೆಂಟ್ ಸ್ಟಾಪ್ ಮಾಡ್ತಾರೆ. ಬಟ್ ಸ್ಟ್ಯಾನ್ಲಿಗೆ ಬೇಟೆ ಆಡೋದು, ರಕ್ತ ನೋಡೋದು ಅಂದ್ರೆ ತುಂಬಾನೇ ಆಸೆ ಇರುತ್ತೆ. ಸೊ ಅದಕ್ಕೆ ಹುಡುಗಿಯರಿಗೆ ದೈಹಿಕ ಆಸೆ, ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಅವ್ರನ್ನೆಲ್ಲ ಕೊಲ್ತಾ ಇರ್ತಾನೆ. ಹಾಗೆ ಸೈಕೋ ಕಿಲ್ಲರ್ ಆಗಿರ್ತಾನೆ. ಈ ಕಡೆ ನಾಥ್ ಕಮಿಷನರ್ಗೆ ನಾವು ಈ ಕಿಲ್ಲರ್ ವಿಷಯವನ್ನ ನ್ಯೂಸಲ್ಲಿ ಹಾಕೋಣ, ಮತ್ತೆ ಆ ಕಿಲ್ಲರ್ ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಬೋದು ಅಂತ ಕಿಲ್ಲರ್ ವಿಷಯವನ್ನು ಟಿವಿ ನ್ಯೂಸಲ್ಲಿ ಹಾಕಿಸ್ತಾರೆ. ಆದರೆ ಸ್ಟ್ಯಾನ್ಲಿ ಮಾತ್ರ ನಿಲ್ಲಿಸ್ತಾ ಇರೋದಿಲ್ಲ. ಈಗ ಸ್ಟ್ಯಾನ್ಲಿ ರಿಟೈರ್ ಆಗಿರುವ ಫಾರೆನ್ಸಿಕ್ಸ್ ಡಾಕ್ಟರ್ಗೆ ಕಾಲ್ ಮಾಡಿ ಈಗ ನಾನು ಹೊಸ ಸಿನಿಮಾದ ಸ್ಕ್ರಿಪ್ಟ್ ಬರಿತಾ ಇದ್ದೀನಿ ಅಂತ ಹೇಳಿ ಹುಡುಗಿರನ್ನ ಮತ್ತೆ ಹೇಗೆ ಸಾಯಿಸಬೇಕು ಅಂತ ಐಡಿಯಾ ತಗೊಳ್ತಾನೆ. ನೆಕ್ಸ್ಟ್ ಸ್ಟ್ಯಾನ್ಲಿ ಹತ್ರ ಇರುವ ವನಜೆ ಎಂಬ ಹುಡುಗಿ ಫೋನ್ ಆನ್ ಆಗುತ್ತೆ. ಏನಂದರೆ ಸ್ಟ್ಯಾನ್ಲಿ ಮತ್ತೆ ಅನಗ ಎಂಬ ಹುಡುಗಿ ಕಾರಲ್ಲಿ ಹೋಗ್ತಿರುವಾಗ ಸ್ಟ್ಯಾನ್ಲಿ ಸಿಗರೆಟ್ ಹೊಡೋಕೆ ಅಂತ ನಿಂತಿರ್ತಾನೆ. ಅನಗ ಕಾರಲ್ಲಿರುವಂಥ ಮೊಬೈಲನ್ನು ಆನ್ ಮಾಡಿರ್ತಾಳೆ. ಸೊ ನೆಕ್ಸ್ಟ್ ವನಜ ಮನೆಗೆ ಬಂದರೆ ಅವಳು ಕೂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರ್ತಾಳೆ. ಏನಂದರೆ
ಕೆಲವು ದಿನದ ಹಿಂದೆ ಸ್ಟ್ಯಾನ್ಲಿ ಅವಳ ದೇಹಕ್ಕೆ ಕೆಮಿಕಲ್ ಇರುವ ಇಂಜೆಕ್ಷನ್ ಅನ್ನ ಅವಳಿಗೆ ಇಂಜೆಕ್ಟ್ ಮಾಡಿರ್ತಾನೆ. ಸೊ ಏನಂದ್ರೆ ಸ್ಟ್ಯಾನ್ಲಿ ಹುಡುಗಿರನ್ನ ಸಾಯಿಸುವ ದಾರಿಯನ್ನ ಚೇಂಜ್ ಮಾಡಿರ್ತಾನೆ. ಇದು ಕೂಡ ನಾಥ್ಗೆ ಗೊತ್ತಾಗುತ್ತೆ. ಈ ಕಡೆ ನಾಥ್ ಕೊಲೆಗಾರ ಮಣಿಯನ್ನ ಹಿಡಿಲೇಬೇಕು ಅಂತ ಪ್ಲಾನ್ ಆಗ್ತಾ ಇರ್ತಾನೆ. ಆಗ ಕೊಲೆಗಾರ ಗೊತ್ತಿರುವ ಯಾರಾದ್ರೂ ಜೀವಂತ ಆಗಿರ್ಬೋದು ಅಂತ ನೆನ್ಪು ಮಾಡ್ಕೊಂಡಾಗ ವಿಜ್ಜು ಮತ್ತೆ ಅವನ ತಾಯಿ ನೆನಪಾಗ್ತಾರೆ. ಈ ಕಡೆ ಸ್ಟ್ಯಾನ್ಲಿ ಗಂಡ ಸತ್ತೋಗಿರುವ ಮಹಿಳೆಗೆ ಸ್ಕೆಚ್ ಹಾಕ್ತಾ ಇರ್ತಾನೆ. ಲಾಡ್ಜ್ಗೆ ಹೋಗೋದಕ್ಕೆ ಪ್ಲಾನ್ ಕೂಡ ಮಾಡ್ತಾರೆ. ಅವಳಿಗೆ ಒಂದು ಮಗು ಕೂಡ ಇರುತ್ತೆ. ನೆಕ್ಸ್ಟ್ ನಾಥ್ ವಿಜ್ಜು ಮನೆಗೆ ಕೊಲೆಗಾರನಿಂದ ಕಾಲ್ ಬಂದಿತ್ತು. ಅಂದ್ರೆ ಅವ್ರ ಮನೆಯಲ್ಲಿ ಯಾರಾದ್ರೂ ಮಿಸ್ ಆಗಿರ್ಬೇಕು ಅಂತ ಆ ಫೋನ್ ಲಿಸ್ಟ್ ಅನ್ನ ನೋಡಿದಾಗ ವಿಜ್ಜು ಅಕ್ಕ ಮಿಸ್ ಆಗಿರೋದು ಗೊತ್ತಾಗುತ್ತೆ. ನೆಕ್ಸ್ಟ್ ವಿಜ್ಜು ಹತ್ರ ಬಂದು ನಮ್ಮ ಹತ್ರ ಬಂದು ನಿನ್ನ ಸುಳ್ಳು ಹೇಳಿದೀಯಾ, ನಿನ್ನಕ್ಕ ದಿವ್ಯಳ ಬಗ್ಗೆ ಸತ್ಯ ಗೊತ್ತಾಯ್ತು ಅಂತ ಹೇಳ್ತೇನೆ. ವಿಜ್ಜು ಹೌದು, ಅವಳು ನನ್ನ ಅಕ್ಕನೇ, ಅವಳು ಯಾರನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ಓಡಿ ಹೋಗಿದ್ಲು. ಆದ್ರೆ ಮತ್ತೆ ಅವಳು ಅವನು ಮೋಸ ಮಾಡಿದ ಅಂತ ರಿಟರ್ನ್ ಬಂದ್ಲು. ಈಗ ಅದನ್ನೆಲ್ಲ ಮರೆತು ಅವಳು ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾಳೆ ಅಂತ ಹೇಳ್ತಾನೆ. ನೆಕ್ಸ್ಟ್ ನಾಥ್ ದಿವ್ಯಳ ಮನೆಗೆ ಬರ್ತಾನೆ. ಸೊ ಏನಂದ್ರೆ ಇವಳು ಸ್ಟ್ಯಾನ್ಲಿಯಿಂದ ತಪ್ಪಿಸ್ಕೊಂಡು ಬಂದಿರ್ತಾಳೆ. ಇದು ಸ್ಟ್ಯಾನ್ಲಿಗೆ ಗೊತ್ತಿರೋದಿಲ್ಲ. ಸ್ಟ್ಯಾನ್ಲಿ ಅವಳನ್ನ ಇಂಪ್ರೆಸ್ ಮಾಡಿ ಲಾಡ್ಜ್ಗೆ ಕರ್ಕೊಂಡು ಹೋಗಿ ದೈಹಿಕವಾಗಿ ಯೂಸ್ ಮಾಡಿಕೊಂಡ ನಂತರ ಅವತ್ತು ರಾತ್ರಿನೇ ಗರ್ಭಿಣಿ ಆಗೋದು ಬೇಡ ಅಂತ ಅವಳಿಗೆ ಮಾತ್ರೆಯಲ್ಲಿ ಸೈಲೆಂಟ್ ಹಾಕಿ ಕೊಟ್ಟಿರ್ತಾನೆ. ದಿವ್ಯ ವಾಶ್ರೂಮ್ಗೆ ಹೋಗಿ ಮಾತ್ರೆ ನುಂಗೋ ಟೈಮಲ್ಲಿ ನನಗೆ ಸ್ಟ್ಯಾನ್ಲಿ ಮತ್ತೆ ಮಗು ಬೇಕು ಅಂತ ರಿಟರ್ನ್ ಬಂದ್ರೆ ಅಲ್ಲಿ ಸ್ಟ್ಯಾನ್ಲಿ ಇರೋದಿಲ್ಲ. ಸ್ಟ್ಯಾನ್ಲಿ ಅವಳ ಬ್ಯಾಗ್ ಎತ್ಕೊಂಡು ಹೋಗಿರ್ತಾನೆ. ಸೊ ಹೀಗಾಗಿ ದಿವ್ಯ ಸತ್ತಿರೋದಿಲ್ಲ. ಸ್ನೇಹಿತರೆ, ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಸಾಯುವಂತ ಆ ದಿವ್ಯನೇ ಬೇರೆ, ಈ ದಿವ್ಯನೇ ಬೇರೆ. ಸೊ ಈ ರೀತಿಯಾಗಿ ದಿವ್ಯ ಎಸ್ಕೇಪ್ ಆಗಿರ್ತಾಳೆ. ದಿವ್ಯಳಿಗೆ ಅವನ ರಿಯಲ್ ಹೆಸರು ಕೂಡ ಗೊತ್ತಿರೋದಿಲ್ಲ, ಫೇಸ್ ಮಾತ್ರ ನೆನಪಿರುತ್ತೆ. ನಾಥ್ ಮಣಿ ಫೋಟೋ ತೋರಿಸ್ತಾನೆ. ದಿವ್ಯ ಇವನಲ್ಲ ಅಂತ ಹೇಳ್ತಾಳೆ. ನಾಥ ಶಾಕ್ ಆಗಿ ಸರಿ ಸ್ಕೆಚ್ ಆರ್ಟಿಸ್ಟ್ ಅನ್ನ ಕರೆಸ್ತೀವಿ, ಫೇಸ್ ಹೇಗಿದೆ ಅಂತ ಹೇಳು ಅಂತ ಹೇಳ್ತಾನೆ. ದಿವ್ಯ ಈ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಪ್ರಾಬ್ಲಮ್ ಆಗುತ್ತೆ, ಬೇಡ ನಾನೀಗ ಚೆನ್ನಾಗಿದ್ದೀನಿ ಅಂತ ಹೇಳ್ತಾಳೆ. ನಾಥ ದಿವ್ಯಗೆ ನೀನ್ ಅವತ್ತು ಆ ಮಾತ್ರೆ ನುಂಗ್ದಿರೋದಕ್ಕೆ ಚೆನ್ನಾಗಿದ್ದೀಯಾ, ಅದರಲ್ಲಿ ಸೈನೈಡ್ ಇತ್ತು, ಅದರಿಂದ ಸುಮಾರು 20 ಜನ ಹುಡುಗಿಯರು ಸತ್ತಿದ್ದಾರೆ ಅಂತ ಹೇಳ್ತೇನೆ. ದಿವ್ಯ ಇದನ್ನ ಕೇಳಿ ಶಾಕ್ ಆಗಿ ಸರಿ ಅಂತ ಒಪ್ಕೊಂತಾಳೆ. ನೆಕ್ಸ್ಟ್ ನಾಥ್ ಸ್ಕೆಚ್ ಆರ್ಟಿಸ್ಟ್ ಜೊತೆ ದಿವ್ಯಳ ಮನೆಗೆ ಹೋಗ್ತಾ ಇರ್ತಾರೆ. ದಿವ್ಯ ಕಾಲ್ ಮಾಡಿ ನೀವು ಬಂದಿದ್ದು ನನ್ನ ಗಂಡನಿಗೆ ಗೊತ್ತಾಗಿದೆ, ಅವನು ನನ್ನ ಮಗುವನ್ನ ಮತ್ತೆ ನನ್ನನ್ನ ಏನ್ ಮಾಡ್ತಾನಂತೆ ಗೊತ್ತಿಲ್ಲ, ಇನ್ ಮುಂದೆ ಬರಬೇಡಿ ಅಂತ ಕಾಲ್ ಕಟ್ ಮಾಡ್ತಾಳೆ. ಏನಂದ್ರೆ ಅಲ್ಲಿಗೆ ಸ್ಟ್ಯಾನ್ಲಿ ಬಂದು ಅವಳ ಮಗುವನ್ನ ಹಿಡ್ಕೊಂಡು ಭಯಪಡಿಸ್ತಾ ಇರ್ತಾನೆ. ಇವನಿಗೆ ಹೇಗೆ ಗೊತ್ತಾಯ್ತು ಅಂದ್ರೆ ಸ್ಟ್ಯಾನ್ಲಿ ಪೊಲೀಸ್ ಆಫೀಸರ್ ಅಲ್ವಾ. ನಾಥ್ ಇವನಿಗೆ ಎಲ್ಲ ವಿಷಯವನ್ನ ಹೇಳ್ತಾ ಇರ್ತಾನೆ. ನೆಕ್ಸ್ಟ್ ನಾಥ್ ದಿವ್ಯ ಕೆಲಸ ಮಾಡ್ತಾ ಇದ್ದ ಬಸ್ ಸ್ಟಾಪ್ ಬಳಿ ಬಂದು ಅಲ್ಲಿರುವ ವರ್ಕರ್ಗೆ ದಿವ್ಯಳ ಫೋಟೋ ತೋರಿಸ್ತಾನೆ. ಅವನಿಗೆ ದಿವ್ಯ ಮತ್ತೆ ಸ್ಟ್ಯಾನ್ಲಿ ಫೇಸ್ ಕೂಡ ನೆನಪಿರುತ್ತೆ. ಸೊ ನೆಕ್ಸ್ಟ್ ನಾಥ್ ಸ್ಕೆಚ್ ಆರ್ಟಿಸ್ಟ್ ಕರ್ಕೊಂಡು ಬರ್ತೀವಿ ಅಂತ ಹೇಳ್ತಾನೆ. ನಾಥ್ ಸುಮ್ಮನೆ ಇರ್ಲಾರ್ದೆ ಈ ವಿಷಯವನ್ನ ಕೂಡ ಸ್ಟ್ಯಾನ್ಲಿಗೆ ಹೇಳ್ತಾನೆ. ಸ್ಟ್ಯಾನ್ಲಿ ಅವನ ಅಡ್ರೆಸ್ ಕೇಳ್ಕೊಂಡು ಡೈರೆಕ್ಟ್ ಆಗಿ ಅವನ ತಾತನ ಮನೆಗೆ ಹೋಗಿ ಗನ್ ತಗೊಂಡು ಆ ಅಡ್ರೆಸ್ಗೆ ಬರ್ತಾ ಇರ್ತಾನೆ. ಈ ಕಡೆ ಬಸ್ ವರ್ಕರ್ ಹೇಳಿದ ಹಾಗೇನೆ ಪಿಕ್ಚರ್ ಡ್ರಾ ಮಾಡ್ತಾರೆ. ಅಷ್ಟರಲ್ಲಿ ಸ್ಟ್ಯಾನ್ಲಿ ಕೂಡ ಬರ್ತಾನೆ. ನೋಡಿದ್ರೆ ಅವನ ಫೋಟೋ ಅಲ್ಲ, ಬೇರೆ ಫೋಟೋ ಡ್ರಾ ಆಗಿರುತ್ತೆ. ಸ್ಟ್ಯಾನ್ಲಿ ಈಗ ಸಮಾಧಾನ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಟ್ಯಾನ್ಲಿ ಗಂಡ ಇಲ್ದಿರುವ ಹೆಣ್ಣು ಮಹಿಳೆಯನ್ನ ಲಾಡ್ಜ್ಗೆ ಕರ್ಕೊಂಡು ಬರ್ತಾನೆ. ರೂಮ್ ತಗೊಂಡು ರೂಮ್ಗೆ ಬರ್ತಾರೆ. ಅಷ್ಟರಲ್ಲಿ ರೂಮ್ ಡೋರ್ ಯಾರೋ ಬಡಿತಾರೆ. ಯಾರಂದ್ರೆ ಲಾಡ್ಜ್ ಓನರ್. ಏನಂದ್ರೆ ಸ್ಟ್ಯಾನ್ಲಿ ಪರ್ಸ್ ಓಪನ್ ಮಾಡಿದಾಗ ಲಾಡ್ಜ್ ಓನರ್ಗೆ ಸ್ಟ್ಯಾನ್ಲಿ ಪೊಲೀಸ್ ಡ್ರೆಸ್ ಹಾಕಿರುವ ಫೋಟೋ ನೋಡಿ ಇವನು ಪೊಲೀಸ್ ಅಂತ ಗೊತ್ತಾಗಿರುತ್ತೆ. ಲಾಡ್ಜ್ ಓನರ್ ಅವನಿಗೆ ನನ್ನ ಮಗಳು ಮಿಸ್ ಆಗಿ ಸುಮಾರು ತಿಂಗಳುಗಳಾಯಿತು, ಅವಳನ್ನ ಹುಡುಕಿ ಕೊಡಿ ಅಂತ ಅವಳ ಫೋಟೋವನ್ನ ಕೊಡ್ತಾನೆ. ಸ್ಟ್ಯಾನ್ಲಿ ಫೋಟೋ ನೋಡಿದ್ರೆ ಅವನು ಕೊಂದಿರುವ ಮಹಿಳೆ. ಅವನಿಗೆ ಮೂಡ್ ಆಫ್ ಆಗಿ ಕೆಳಗೆ ಬರ್ತಾನೆ. ಅಲ್ಲಿ ನೋಡಿದ್ರೆ ನಾಥ್ ಕೂಡ ಬಂದಿರ್ತಾನೆ. ಸ್ಟ್ಯಾನ್ಲಿಗೆ ಇವನನ್ನ ನೋಡಿ ಶಾಕ್ ಆಗುತ್ತೆ. ನೀವ್ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾನೆ. ನಾಥ್ ನಾವು ಹುಡುಕ್ತಿರುವ ಕಿಲ್ಲರ್ ಇಲ್ಲೇ ಸುತ್ತಮುತ್ತ ಇದ್ದಾನೆ ಅಂತ ನ್ಯೂಸ್ ಬಂದಿತ್ತು ಅಂತ ಹೇಳ್ತೇನೆ. ಸೊ ನಾಥ್ ಕೂಡ ಸೇಮ್ ಕ್ವಶನ್ ಅನ್ನ ಸ್ಟ್ಯಾನ್ಲಿಗೆ ಕೇಳ್ತೇನೆ. ಸ್ಟ್ಯಾನ್ಲಿ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಒಂದು ಕೇಸ್ ವಿಚಾರವಾಗಿ ಮಾತನಾಡೋಕೆ ಬಂದಿದ್ದೆ, ಅವರು ಒಳಗೆ ಇದ್ದಾರೆ, ಸರಿ ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ನಾಥ್ ಸ್ಟ್ಯಾನ್ಲಿಗೆ ಆ ಕೊಲೆಗಾರನ ಫೋಟೋ ಕಾಪಿ ನಿನ್ನ ಹತ್ರ ಇಟ್ಕೋ ಅಂತ ಹೇಳಿ ಒಂದು ಕಾಪಿ ಕೊಡ್ತಾನೆ. ಸ್ಟ್ಯಾನ್ಲಿ ಮುಂದೆ ಮುಂದೆ ನೋಡಿದ್ರೆ ಅವನ ಫೋಟೋನೇ ಆಗಿರುತ್ತೆ. ಅದಲ್ಲದೆ ಅವನ ಡೇರಿಯಲ್ಲಿರುವ ಪುಸ್ತಕದ ಹಾಳೆ. ಏನಂದ್ರೆ ಈ ಹಿಂದೆ ಸ್ಕೆಚ್ ಆರ್ಟಿಸ್ಟ್ ಫೋಟೋ ಡ್ರಾ ಮಾಡಿದಾಗ ಸ್ಟ್ಯಾನ್ಲಿ ಅಂತ ಗೊತ್ತಾಗಿರುತ್ತೆ. ಅದಲ್ಲದೆ ಸ್ಟ್ಯಾನ್ಲಿ ಗನ್ ತಗೊಂಡು ಬರ್ತಾ ಇದ್ದೀನಿ ಅಂತ ಹೇಳಿರ್ತಾನೆ. ಅದಕ್ಕೆ ನಾಥ್ ಅವನನ್ನ ಫುಲ್ ಮಾಡೋಕ್ಕೋಸ್ಕರ ಬೇರೆ ಒಬ್ಬನ ಫೋಟೋ ಡ್ರಾ ಮಾಡಿ ತೋರಿಸಿರ್ತಾರೆ. ಮತ್ತೆ ನಾಥ್ ದಿವ್ಯಳ ಮನೆಗೆ ಹೋಗಿ ಸ್ಟ್ಯಾನ್ಲಿ ಫೋಟೋ ತೋರಿಸಿ ಅವನೇ ಅಂತ ಕ್ಲಿಯರಿಟಿ ತಗೊಳ್ತಾನೆ. ಇದೆಲ್ಲ ನಾಥ್ಗೆ ಗೊತ್ತಾಯಿತು ಅಂತ ಸ್ಟ್ಯಾನ್ಲಿ ಸೈನೈಡ್ ಫಿಲ್ ಆಗಿರುವ ಇಂಜೆಕ್ಷನ್ ಅನ್ನ ನಾಥ್ಗೆ ಇಂಜೆಕ್ಟ್ ಮಾಡೋಕ್ಕೆ ಬರ್ತಾನೆ. ನಾಥ್ ಅದನ್ನ ತಡೆದು ಇಬ್ರು ಏಕಾಏಕಿ ಫೈಟ್ ಮಾಡ್ತಾನೆ. ಸ್ಟ್ಯಾನ್ಲಿ ನಾಥ್ ಕೂತ್ಗೆ ಹಿಡಿದು ಸಾಯಿಸ್ತಾ ಇರ್ತಾನೆ. ಅಷ್ಟರಲ್ಲಿ ಲಾಡ್ಜ್ ಓನರ್ ಬಂದು ಸ್ಟ್ಯಾನ್ಲಿ ತಲೆಗೆ ರಾಡಿಂದ ಹೊಡಿತಾನೆ. ನೆಕ್ಸ್ಟ್ ಅವನಿಗೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಂದ್ರೆ ಈ ಲಾಡ್ಜ್ ಓನರ್ ಕೂಡ ಒಬ್ಬ ಪೊಲೀಸ್. ಸ್ಟ್ಯಾನ್ಲಿ ಆ ಮಹಿಳೆಯನ್ನ ಮಣ್ಣು ಮಾಡೋಕ್ಕೋಸ್ಕರ ಟೂಲ್ಸ್ಗಳನ್ನು ಗಾಡೀಲಿ ಹಾಕೊಂಡು ಬಂದಿರ್ತಾನೆ. ಈಗ ನಾಥ್ ಸ್ಟ್ಯಾನ್ಲಿಯನ್ನ ಸಾಯಿಸಿ ಅವನ ಬಾಡಿಯನ್ನು ಅವನ ಕಾರಲ್ಲಿ ಹಾಕ್ಕೊಂಡು ಮಣ್ಣು ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ನಾಥ್ ಅವತ್ತು ರಾತ್ರಿನ ಸ್ಟ್ಯಾನ್ಲಿಯನ್ನ ಕೊಂದು ಅವನು ಮಿಸ್ಸಿಂಗ್ ಅಂತ ಪೋಸ್ಟರ್ ಅಂಟಿಸಿರ್ತಾರೆ. ಸೊ ಕೊನೆಯಲ್ಲಿ ಸ್ಟ್ಯಾನ್ಲಿ ಬಾಡಿಯನ್ನು ಡಿಕ್ಕಿಲಿ ಹಾಕೊಂಡು ಹೋಗುವಾಗ ಆ ಡಿಕ್ಕಿ ನಿಧಾನವಾಗಿ ಓಪನ್ ಆಗ್ತಿರುತ್ತೆ. ಅದು ಹೇಗೆ ಅವನು ಸತ್ತಿದ್ದಾನ ಬದುಕಿದಾನ ಅಂತ ಗೊತ್ತಿಲ್ಲ. ಸೊ ಸ್ನೇಹಿತರೆ, ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸ್ಟ್ಯಾನ್ಲಿ ಬದುಕಿದಾನ, ಏನಾಗಿರ್ಬೋದು ಅಂತ ಕಾಮೆಂಟಲ್ಲಿ ತಿಳಿಸಿ.